ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಒನ್ ಮೋರ್ ಮಿನಿ ಬ್ಲಾಗ್. ಫ್ರೆಂಡ್ಸ್, ಇವತ್ತು ನನ್ನ ಚಿಕ್ಕ ಬೇಬಿ ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು ಫ್ರೆಂಡ್ಸ್. ಅದಕ್ಕೆ ಇನ್ವೈಟ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸು ಹೋಗೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಾನೇ ಹೋಗಿದ್ದೆ. ಅಂದರೆ ಅವರು ಊರಲ್ಲಿದ್ದಾರಲ್ವಾ, ಸೊ ಹಾಗಾಗಿ ನೋಡಿದ್ರಲ್ವಾ ನಮ್ಮ ಚಿಕ್ಕ ಬೇಬಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಅಂದರೆ ದೊಡ್ಡ ಮಕ್ಕಳಿಗೆಲ್ಲ ಇಲ್ಲ ಫ್ರೆಂಡ್ಸ್, ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಾತ್ರ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೋಡಿ, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಕೆಲವೊಂದಷ್ಟು ಜನ ಗ್ರ್ಯಾಂಡ್ ಪೇರೆಂಟ್ಸು ಬಂದಿದ್ದಾರೆ, ಕೆಲವೊಂದಷ್ಟು ಜನ ಮಮ್ಮೀಸು ಮತ್ತು ಡ್ಯಾಡೀಸು ಬಂದಿದ್ದಾರೆ. ಸೊ ನೋಡಿದ್ರಲ್ವ, ಇಲ್ಲಿ ಪ್ಲೇಯಿಂಗ್ ಎಲ್ಲ ಮಾಡ್ತಾಯಿದ್ರು, ಆಟ ಎಲ್ಲ ಆಡಿಸ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಚಿಕ್ಕ ಬೇಬಿದು ಡ್ಯಾನ್ಸ್ ಎಲ್ಲ ಇದೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಹಾಕ್ತೀನಿ. ಅಂದರೆ ನನ್ನ ಚಿಕ್ಕ ಬೇಬಿ ಕ್ಲಾಸ್ ಅವ್ರಿಗೆಲ್ಲನೂ ರೆಡ್ ಕಲರು ಟೀ ಶರ್ಟು ಮತ್ತು ಜೀನ್ಸ್ ಪ್ಯಾಂಟು ಹೇಳಿದರು. ಸೊ ಅದಕ್ಕೆ ಎಲ್ಲ ಒಂದೇ ಥರ ಡ್ರೆಸ್ಸು ಹಾಕ್ಕೊಂಡಿದ್ದಾರೆ ಮಕ್ಕಳು. ಮತ್ತು ಇನ್ನು ಕೆಲವು ಮಕ್ಕಳೆಲ್ಲನೂ ನೋಡ್ತಾ ಇದ್ದೀರಲ್ವಾ ವಿಡಿಯೋದಲ್ಲಿ, ಕಾಸ್ಟ್ಯೂಮು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೀರೆ ಉಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ವಾ. ನನಗಂತೂ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ. ಹೆಣ್ಮಕ್ಳನ್ನ ರೆಡಿ ಮಾಡಿಸ್ಬೇಕಂದ್ರೂ ತುಂಬಾ ಇಷ್ಟ. ಅದಕ್ಕೆ ಹೆಣ್ಮಕ್ಳನ್ನ ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ. ಲಾಸ್ಟ್ ಟೈಮ್ ಫಂಕ್ಷನ್ಸ್ ಎಲ್ಲ ಮಾಡಿದಾಗೂ ನನ್ನ ಚಿಕ್ಕ ಬೇಬಿಗೆ 2 ಸರಿನೂ ಸ್ಯಾರಿ ಹಾಕಕ್ಕೆ ಕೇಳಿದ್ರು. ಸೊ ನಾನು ಸ್ಯಾರಿ ಉಡಿಸಿ ಕಳಿಸಿದ್ದೆ. ಅದೂ ಅಷ್ಟೇ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಲಾಸ್ಟ್ ಟೈಮು ಇಂಡಿಪೆಂಡೆನ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಫ್ರೆಂಡ್ಸ್. ಅದೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಸಹ ನೀವು ಹೋಗಿ ನೋಡಬಹುದು. ಸೊ ಇದೆಲ್ಲ ಆದಮೇಲೆ ಸ್ನ್ಯಾಕ್ಸ್ ಕೊಟ್ಟರು ಫ್ರೆಂಡ್ಸ್. ಆಮೇಲೆ ಅಲ್ಲೇ ಸ್ನ್ಯಾಕ್ಸು ಅಂದರೆ ಸಮೋಸ ಕೊಟ್ಟಿದ್ರು. ಸೊ ನೋಡಿ, ನನ್ನ ಚಿಕ್ಕ ಬೇಬಿ ತಿಂತಾ ಇದ್ದಾಳೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.